ಮತ್ತೆ ಬಂತು ಕೊರೋನಾ. ಕೊರೋನಾ ಅಲರ್ಟ್ ರಾಜ್ಯದಲ್ಲಿ. ಈ ಮಹಾಮಾರಿ ಕೊರೋನಾ ಬಿಟ್ಟು ಹೋಗೋ ಥರ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಕಡ್ಡಾಯ ನಿಯಮ ಏನಿದೆ, ಗೈಡ್ಲೈನ್ಸ್, ಅದನ್ನ ಪಾಲಿಸಬೇಕಾಗುತ್ತಾ ಮುಂದೆ? ಈ ಕೊರೋನಾ ಇದೇ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಹೋದ್ರೆ ಮಾರ್ಗಸೂಚಿಗಳು ಏನಿದ್ದಾವೆ ಈ ಹಿಂದೆ ನಾವು ಪಾಲಿಸದ್ದು ಅದು ಅಗೈನ್ ನಾವು ಪಾಲಿಸಬೇಕಾಗುತ್ತಾ? ಕೊರೋನಾ ಕಟ್ಟಿ ಹಾಕಲು ಸನ್ನದ್ಧವಾದ ಆರೋಗ್ಯ ಇಲಾಖೆ. ಮತ್ತೆ ಕೊರೋನಾ ಎಲ್ಲರೂ ಕೂಡ ಮಾಸ್ಕ್ ಹಾಕಿದ್ರೆ ಒಳ್ಳೆಯದು ಅಂತೇಳಿ ಆರೋಗ್ಯ ಸಚಿವರೇ ಹೇಳಿದ್ದಾರೆ. ಜನಸಂದಣಿ ಇರುವ ಪ್ರದೇಶದಲ್ಲಿ ಮಾಸ್ಕ್ ಕಡ್ಡಾಯನ? ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೊಂದು ಮೀಟಿಂಗ್ ಇದೆ. ಸಿಎಂ ಸಭೆ ಬಳಿಕ ಮಾರ್ಗಸೂಚಿ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಈಗ ಕೊರೋನಾ ಅಲರ್ಟ್. ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಮಿಕ್ರಾನ್ ವೈರಾಣುವಿನ ಉಪತಳಿ JN1 ಇದು ಕೇರಳದಲ್ಲಿತ್ತು. ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಇದು ಆರ್ಭಟಿಸ್ತಾ ಇತ್ತು. ಈಗ ಕರ್ನಾಟಕದಲ್ಲಿ ಇದು ಹರಡ್ತಾ ಇದೆ ಅನ್ನುವ ವಿಚಾರ. ಅದರಂತೆ ಆರೋಗ್ಯ ಇಲಾಖೆ ಕೂಡ ಬಹಳ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಆಗಿದೆ. ನಾಳೆ ಸಿಎಂ ಜೊತೆಯಲ್ಲೂ ಕೂಡ ಆರೋಗ್ಯ ಸಚಿವರ ಮೀಟಿಂಗ್ ಇದೆ. ಈ ಮೀಟಿಂಗ್ ಆದ ನಂತರ ನಾವು ಮುನ್ನೆಚ್ಚರಿಕಾ ಕ್ರಮವನ್ನು ಏನೇನು ಪಾಲಿಸಬೇಕು ಅನ್ನೋದ್ರ ಕುರಿತಾಗಿ ಒಂದು ಮಾರ್ಗಸೂಚಿಯನ್ನು ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ.